ಇನ್ನು ಕೋಗಿಲು ಲೇಔಟ್ಗೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಭೇಟಿ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಸಮಿತಿ. ಸದ್ಯದ ಪರಿಸ್ಥಿತಿ, ಮನೆ ತೆರವು ಪರಿಶೀಲನೆ ಮಾಡಿದಂತಹ ಸಮಿತಿ ಸದಸ್ಯರಾದಂತಹ ವಿಧಾನ ಪರಿಷತ್ ಸದಸ್ಯ ನವೀನ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಳವಿಕಾ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಟಿಪ್ಪು ಸ್ಕೂಲ್ ಎಲ್ಲಿ ಟಿಪ್ಪು ಸ್ಕೂಲ್ ಇರೋದು ಅಲ್ಲಿರೋ ಟಿಪ್ಪು ಸ್ಕೂಲ್ ಈಗ ಆಗಿರೋದು ಅಣ್ಣ ಇದೆಲ್ಲ ಕೂಗಲ್ ಬಡಾವಣೆ ಒಂದು ಮಿಷಿನ್ ತಂದಿದ್ದೀನಿ ಇಟ್ಟರೆ ಸತ್ಯ ಹೇಳ್ತದೆ ನೋಡಮ್ಮ ಒಂದು ನಿಮಿಷ. ಈಗ ಸರ್ಕಾರ ಒಂದು ನಿಮಿಷ ಹೇಳ್ತೀನಿ, ಸರ್ಕಾರ ನಿಮ್ಮ ಪರವಾಗಿ ಪತ್ರವಾಗಿ ನಿಂತ್ಬಿಟ್ಟದೆ ಕೊಡಬೇಕು ಅಂತ ಹೇಳಿ. ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ, ಸತ್ಯ ಹೇಳ್ಬೇಕಷ್ಟೇ. ಯಾಕಂದ್ರೆ ಈಗ ಒಂದು ನಿಮಿಷ ನಮ್ಮ ಏನಿಲ್ಲ, ನೀವು ಸತ್ಯ ಹೇಳಿ ನಿಜ ಹೇಳಿ ಇರೋದನ್ನ ಹೇಳಿ ದಾಖಲೆ ಹೇಳ್ತದೆ ಅಲ್ಲ ಎಲ್ಲ ಕಡೆಗೆ, ಅರ್ಥವಾಯ್ತಾ? ಈಗ ಆಧಾರ್ ಕಾರ್ಡ್ದು ಕೂಡ ಚೆಕ್ ಮಾಡಿಸಿ, ಅಂದ್ರೆ ಆಧಾರ್ ಕಾರ್ಡ್ ಅಂದ್ರೆ ಯಲಹಂಕ ಅಂತ ಹೇಳಿದ ತಕ್ಷಣ ಇಡೀ ಯಲಹಂಕ ಅಂತಲ್ಲ. ಕೋಗಿಲು ಒತ್ತುವರಿದಾರರಿಗೆ ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಮವಾರ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಿಗದಿ. ಮಿಟ್ಕೇನಹಳ್ಳಿ ಬಳಿ ಕ್ರಾಸ್ನಲ್ಲಿ ನಡೆಯಲಿರುವಂತಹ ಪ್ರತಿಭಟನೆ ಕೋಗಿಲು ಸಮೀಪದ ಮಿಟ್ಕೇನಹಳ್ಳಿ ಕ್ರಾಸ್. ಸೊ ಅಲ್ಲಿ ಒಂದು ಪ್ರತಿಭಟನೆಯನ್ನು ಬಿಜೆಪಿ ಅವರು ಹಮ್ಮಿಕೊಂಡಿದ್ದಾರೆ. ಸೊ ಎಸ್ಆರ್ ವಿಶ್ವನಾಥ್ ಅವರು ಅಲ್ಲಿ ಸತ್ಯಶೋಧನಾ ಸಮಿತಿ, ಸೊ ಅವ್ರ ನೇತೃತ್ವದಲ್ಲಿ ಹೋಗಿರೋದಲ್ಲಿ ಮಾಳವಿಕಾ ಅವ್ರನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಒಂದಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತಾ ಇದ್ದಾರೆ. ನೀವು ಸತ್ಯ ಹೇಳ್ಬೇಕಷ್ಟೇ, ಸರ್ಕಾರ ನಿಮ್ಮ ಪರವಾಗಿ ಭದ್ರವಾಗಿ ನಿಂತಿದೆ. ಟಿಪ್ಪು ಸ್ಕೂಲ್ ಎಲ್ಲಿ ಟಿಪ್ಪು ಸ್ಕೂಲ್ ಇರೋದು ಇನ್ನು ಕೋಗಿಲು ಲೇಔಟ್ಗೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಭೇಟಿ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಸಮಿತಿ. ಸದ್ಯದ ಪರಿಸ್ಥಿತಿ, ಮನೆ ತೆರವು ಪರಿಶೀಲನೆ ಮಾಡಿದಂತಹ ಸಮಿತಿ ಸದಸ್ಯರಾದಂತಹ ವಿಧಾನ ಪರಿಷತ್ ಸದಸ್ಯ ನವೀನ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಳವಿಕಾ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಟಿಪ್ಪು ಸ್ಕೂಲ್ ಎಲ್ಲಿ ಟಿಪ್ಪು ಸ್ಕೂಲ್ ಇರೋದು ಅಲ್ಲಿರೋ ಟಿಪ್ಪು ಸ್ಕೂಲ್ ಈಗ ಆಗಿರೋದು ಅಣ್ಣ ಇದೆಲ್ಲ ಕೂಗಲ್ ಬಡಾವಣೆ ಒಂದು ಮಿಷಿನ್ ತಂದಿದ್ದೀನಿ ಇಟ್ಟರೆ ಸತ್ಯ ಹೇಳ್ತದೆ ನೋಡಮ್ಮ ಒಂದು ನಿಮಿಷ. ಈಗ ಸರ್ಕಾರ ಒಂದು ನಿಮಿಷ ಹೇಳ್ತೀನಿ, ಸರ್ಕಾರ ನಿಮ್ಮ ಪರವಾಗಿ ಪತ್ರವಾಗಿ ನಿಂತ್ಬಿಟ್ಟದೆ ಕೊಡಬೇಕು ಅಂತ ಹೇಳಿ. ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ, ಸತ್ಯ ಹೇಳ್ಬೇಕಷ್ಟೇ. ಯಾಕಂದ್ರೆ ಈಗ ಒಂದು ನಿಮಿಷ ನಮ್ಮ ಏನಿಲ್ಲ, ನೀವು ಸತ್ಯ ಹೇಳಿ ನಿಜ ಹೇಳಿ ಇರೋದನ್ನ ಹೇಳಿ ದಾಖಲೆ ಹೇಳ್ತದೆ ಅಲ್ಲ ಎಲ್ಲ ಕಡೆಗೆ, ಅರ್ಥವಾಯ್ತಾ? ಈಗ ಆಧಾರ್ ಕಾರ್ಡ್ದು ಕೂಡ ಚೆಕ್ ಮಾಡಿಸಿ, ಅಂದ್ರೆ ಆಧಾರ್ ಕಾರ್ಡ್ ಅಂದ್ರೆ ಯಲಹಂಕ ಅಂತ ಹೇಳಿದ ತಕ್ಷಣ ಇಡೀ ಯಲಹಂಕ ಅಂತಲ್ಲ. ಕೋಗಿಲು ಒತ್ತುವರಿದಾರರಿಗೆ ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಮವಾರ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಿಗದಿ. ಮಿಟ್ಕೇನಹಳ್ಳಿ ಬಳಿ ಕ್ರಾಸ್ನಲ್ಲಿ ನಡೆಯಲಿರುವಂತಹ ಪ್ರತಿಭಟನೆ ಕೋಗಿಲು ಸಮೀಪದ ಮಿಟ್ಕೇನಹಳ್ಳಿ ಕ್ರಾಸ್. ಸೊ ಅಲ್ಲಿ ಒಂದು ಪ್ರತಿಭಟನೆಯನ್ನು ಬಿಜೆಪಿ ಅವರು ಹಮ್ಮಿಕೊಂಡಿದ್ದಾರೆ. ಸೊ ಎಸ್ಆರ್ ವಿಶ್ವನಾಥ್ ಅವರು ಅಲ್ಲಿ ಸತ್ಯಶೋಧನಾ ಸಮಿತಿ, ಸೊ ಅವ್ರ ನೇತೃತ್ವದಲ್ಲಿ ಹೋಗಿರೋದಲ್ಲಿ ಮಾಳವಿಕಾ ಅವ್ರನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಒಂದಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತಾ ಇದ್ದಾರೆ. ನೀವು ಸತ್ಯ ಹೇಳ್ಬೇಕಷ್ಟೇ, ಸರ್ಕಾರ ನಿಮ್ಮ ಪರವಾಗಿ ಭದ್ರವಾಗಿ ನಿಂತಿದೆ. ಟಿಪ್ಪು ಸ್ಕೂಲ್ ಎಲ್ಲಿ ಟಿಪ್ಪು ಸ್ಕೂಲ್ ಇರೋದು ಅಲ್ಲಿರೋ